ಶಿವಾನಿಯ ಜೊತೆ ಸಾವಿತ್ರಿಯವರು ಒಂದು ಸಂಜೆ ಹಠಾತ್ತನೆ ಮನೆಯ ಮೇಲ್ಛಾವಣಿಗೆ ಹೋದರು. ಅಲ್ಲಿ ಅವರು ನೋಡಿದೇನಪ್ಪ ಅಂದರೆ ಅವರ ಸೊಸೆ ಶಿವಾನಿ ಪಕ್ಕದ ಮನೆಯ ರಮೇಶ್ನ ಜೊತೆ ಮೆಲ್ಲನೆಯ ಧ್ವನಿಯಲ್ಲಿ ಮಾತನಾಡುತ್ತಿದ್ದಳು. ಇಬ್ಬರ ಕಣ್ಣು ಸಾವಿತ್ರಿಯವರ ಮೇಲೆ ಬೀಳುತ್ತಿದ್ದಂತೆಯೇ ಶಿವಾನಿ ಮತ್ತು ರಮೇಶ್ ತಕ್ಷಣ ದೂರ ಸರಿದು ನಿಂತರು. ಸಾವಿತ್ರಿಯವರ ಮನಸ್ಸಿನಲ್ಲಿ ಅನುಮಾನದ ಗಂಟೆಗಳು ಜೋರಾಗಿ ಬಾರಿಸತೊಡಗಿದವು. ಹೇಗಿದ್ದರೂ ಕಳೆದ ಕೆಲವು ದಿನಗಳಿಂದ ಶಿವಾನಿ ಮತ್ತು ರಮೇಶ್ ನಡುವೆ ಅತಿಯಾದ ಒಡನಾಟ ಇರುವುದನ್ನು ಅವರು ಗಮನಿಸುತ್ತಿದ್ದರು. ಶಿವಾನಿ ತಕ್ಷಣ ಒಣಗುತ್ತಿದ್ದ ಬಟ್ಟೆಗಳನ್ನು ತೆಗೆಯುವ ನೆಪ ಮಾಡಲು ಶುರು ಮಾಡಿದಳು. ಆಗ ಸಾವಿತ್ರಿ ಅವರು ವೇಗವಾಗಿ ಅವಳ ಹತ್ತಿರ ಬಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೀಗೆಂದರು, ಸೊಸೆ, ಇತ್ತೀಚೆಗೆ ನಾನು ಗಮನಿಸುತ್ತಿದ್ದೇನೆ, ನೀನು ಈ ನೆರೆಯವನ ಜೊತೆ ಅತಿಯಾದ ಸಾಮೀಪ್ಯ ಬೆಳೆಸುತ್ತಿದೀಯಾ. ಇದೆಲ್ಲ ಏನು ಅಂತ ಕೇಳುತ್ತಾರೆ. ನಿನ್ನ ಚಾರಿತ್ರ್ಯದ ಬಗ್ಗೆ ಗಮನ ಹರಿಸುವುದು ನಿನ್ನದೇ ಜವಾಬ್ದಾರಿ ಅಂತ ಹೇಳುತ್ತಾರೆ. ಶಿವಾನಿ ಗಾಬರಿಯಾದಳು. ಕೈ ಬಿಡಿಸಿಕೊಳ್ಳುತ್ತಾ ಹೇಳಿದಳು, ಅತ್ತೆಯವರೇ, ನಾನು ಅಂಕಲ್ ಜೊತೆ ಅಂತಹ ವಿಶೇಷವಾದುದ್ದೇನೂ ಮಾತನಾಡುತ್ತಿರಲಿಲ್ಲ. ಎಷ್ಟು ಹೇಳಿ ಅವಳು ಗಾಬರಿಯಿಂದ ಮೆಟ್ಟಿಲು ಇಳಿದು ಕೆಳಗೆ ಹೋದಳು. ಸಾವಿತ್ರಿಯವರ ಕೋಪ ನೆತ್ತಿಗೇರಿತ್ತು. ಅವರು ತಿರುಗಿ ರಮೇಶ್ ಕಡೆ ನೋಡಿದರು. ಆದರೆ ಅಷ್ಟರಲ್ಲಿ ರಮೇಶ್ ಅಲ್ಲಿಂದ ಕಾಲ್ಕಿತ್ತಿದ್ದ. ಸಾವಿತ್ರಿಯವರು ಗೊಣಗತೊಡಗಿದರು. ನನ್ನ ಮುಂದೆ ಇವನನ್ನು ಅಂಕಲ್ ಎನ್ನುತ್ತಾಳೆ, ಬೆನ್ನ ಹಿಂದೆ ಇನ್ಯಾವ ಹೂವಿನ ಆಟ ಆಡುತ್ತಿದ್ದಳೋ ಏನೋ. ಅವರ ಮನಸ್ಸು ಅಶಾಂತವಾಯಿತು. ಮಗ ಸಂಜಯ್ ಆಫೀಸ್ ಕೆಲಸದ ಮೇಲೆ ಹೆಚ್ಚಾಗಿ ಹೊರಗೆ ಇರುವುದು, ಸೊಸೆ ಮತ್ತು ರಮೇಶ್ ನಡುವಿನ ಒಡನಾಟ, ಈಗ ಈ ಕದ್ದು ಮುಚ್ಚಿ ಮಾತುಕತೆ ಎಲ್ಲವೂ ಅವರಿಗೆ ಸಂಶಯಾಸ್ಪದವಾಗಿ ಕಂಡಿತ್ತು. ಸ್ವಲ್ಪ ಸಮಯದ ನಂತರ ಶಿವಾನಿ ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕುತ್ತಾ ಯಾರಿಗೋ ಫೋನ್ ಮಾಡಿ ನಗುತ್ತಾ ಮಾತನಾಡುತ್ತಿರುವುದನ್ನು ಅವರು ಕಂಡರು. ಸಾವಿತ್ರಿಯವರು ಮೆಲ್ಲನೆ ಬಾಗಿಲ ಹತ್ತಿರ ಹೋದರು. ಆದರೆ ಶಿವಾನಿ ಅವರನ್ನು ನೋಡಿ ತಕ್ಷಣ ಫೋನ್ ಕಟ್ ಮಾಡಿದಳು. ಈಗಂತೂ ಅವರ ಅನುಮಾನ ನಂಬಿಕೆಯಾಗಿ ಬದಲಾಯಿತು. ಮಗ ಬರುವ ಮುನ್ನವೇ ಈ ಸತ್ಯದ ಪರ್ದೆ ಎಳೆಯಬೇಕೆಂದು ಸಾವಿತ್ರಿಯವರು ಮನಸ್ಸಿನಲ್ಲೇ ನಿರ್ಧರಿಸಿದರು. ಮರುದಿನ ಅವರು ಶಿವಾನಿಗೆ ಹೇಳಿದರು, ಸೊಸೆ, ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ, ಬರಲು 2 ಗಂಟೆಗಳಾಗಬಹುದು, ನೀನು ಅಡುಗೆ ಮಾಡು. ಇಷ್ಟು ಹೇಳಿ ಅವರು ಮುಖ್ಯ ದ್ವಾರದಿಂದ ಹೊರಗೆ ಹೋದರು. ಆದರೆ ತಕ್ಷಣ ಹಿಂಬಾಗಿಲಿನಿಂದ ಬಂದು ಮನೆಯೊಳಗೆ ಅಡಗಿಕೊಂಡರು. ಅವರ ಕಣ್ಣುಗಳು ಈಗ ಸೊಸೆಯ ಮೇಲೆಯೇ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಶಿವಾನಿ ಯಾರಿಗೋ ಫೋನ್ ಮಾಡಿ ಮನೆಗೆ ಕರೆಸಿದಳು. ಸಾವಿತ್ರಿಯವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಯಾವಾಗ ರಮೇಶ್ ಸದ್ದಿಲ್ಲದೆ ಮನೆಯೊಳಗೆ ಪ್ರವೇಶಿಸುವುದನ್ನು ಅವರು ನೋಡಿದರು, ಆಗ ಇಂದು ಸೊಸೆಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲೇಬೇಕೆಂದು ಸಾವಿತ್ರಿ ನಿರ್ಧರಿಸಿದಳು. ಶಿವಾನಿ ರಮೇಶ್ನನ್ನು ನೇರವಾಗಿ ತನ್ನ ಕೋಣೆಗೆ ಕರೆದೊಯ್ದು ಬಾಗಿಲು ಹಾಕಿಕೊಂಡಳು. ಸಾವಿತ್ರಿಯವರ ಹೃದಯ ಜೋರಾಗಿ ಬಡಿಯತೊಡಗಿತ್ತು. ಅವರು ತಕ್ಷಣ ಮೊಬೈಲ್ ತೆಗೆದು ರೆಕಾರ್ಡಿಂಗ್ ಶುರು ಮಾಡಿದರು. ಕೋಣೆಗೆ ಬಾಗಿಲು ಹಾಕಿಕೊಳ್ಳುವುದು ಮತ್ತು ನಂತರ ರಮೇಶ್ ಕೋಣೆಯಿಂದ ಹೊರಬರುವುದು ಎಲ್ಲವನ್ನೂ ಚಿತ್ರೀಕರಿಸಿಕೊಂಡರು. ಸ್ವಲ್ಪ ಸಮಯದ ನಂತರ ರಮೇಶ್ ವೇಗವಾಗಿ ಮನೆಯಿಂದ ಹೊರಗೆ ಹೋದ. ಶಿವಾನಿ ಕೂಡ ಸ್ವಲ್ಪ ಸಮಯದ ನಂತರ ಕೋಣೆಯಿಂದ ಹೊರಬಂದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರ ಹೊಳಪಿತ್ತು ಮತ್ತು ನಂತರ ಅವಳು ಮಾಮೂಲಿಯಂತೆ ಅಡುಗೆ ಮಾಡಲು ಶುರು ಮಾಡಿದಳು. ಸಾವಿತ್ರಿಯವರು ನಿಟ್ಟುಸಿರು ಬಿಟ್ಟರು. ಏಕೆಂದರೆ ಈಗ ಅವರ ಬಳಿ ಸಾಕ್ಷಿ ಇತ್ತು. ಮೊಬೈಲ್ ಸ್ಕ್ರೀನ್ ನೋಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡರು, ಬಹಳ ದಿನ ಈ ಮನೆಯನ್ನು ಹರಾಜು ಹಾಕಿದ್ದು ಸಾಕು. ಈಗ ಮಗ ಬಂದ ಮೇಲೆ ನಿನ್ನ ಅಸಲಿ ಮುಖ ನೋಡುತ್ತಾನೆ. ಅವರು ಸದ್ದಿಲ್ಲದೆ ಹಿಂಬಾಗಿಲಿನಿಂದ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದರು. ಆದರೆ ಮನಸ್ಸಿನಲ್ಲಿ ಒಂದು ಭಯವಿತ್ತು. ಒಂದು ವೇಳೆ ನಾನು ಈಗಲೇ ಧ್ವನಿ ಎತ್ತಿದರೆ ಈ ಸೊಸೆ ನನಗೆ ಏನಾದರೂ ಹಾನಿ ಮಾಡಬಹುದೇ ಎಂದು ತಾಳ್ಮೆಯೇ ಲೇಸೆಂದು ನಿರ್ಧರಿಸಿ ಸಂಜೆ ಬರುವವರೆಗೂ ಸತ್ಯವನ್ನು ಮುಚ್ಚಿಟ್ಟರು. 1 ವಾರ ಕಳೆಯುವುದು ಬಹಳ ಕಷ್ಟವಾಯಿತು. ಈ ಮಧ್ಯೆ ಅವರು 1-2 ಬಾರಿ ಶಿವಾನಿ ಮತ್ತು ರಮೇಶ್ ಒಂದೇ ಕಡೆ ಇರುವುದನ್ನು ನೋಡಿದರು. ಆದರೆ ಅವರ ಬಳಿ ಭದ್ರವಾದ ಸಾಕ್ಷಿ ಇದ್ದ ಕಾರಣ ಸುಮ್ಮನಿದ್ದರು. 1 ವಾರದ ನಂತರ ಸಂಜೆ ಬಂದಾಗ ಸಾವಿತ್ರಿಯವರು ಅವನನ್ನು ತಮ್ಮ ಕೋಣೆಗೆ ಕರೆದು ಹೇಗೆಂದರು, ಮಗನೇ ನೋಡು, ನಿನ್ನ ಬೆನ್ನ ಹಿಂದೆ ಸೊಸೆ ಪರಪುರುಷನನ್ನು ತನ್ನ ಬೆಡ್ರೂಮಿಗೆ ಕರೆದೊಯ್ದಿದ್ದಳು. ಇಷ್ಟು ಹೇಳಿ ಅವರು ಆ ವಿಡಿಯೋ ತೋರಿಸಿದರು. ಸಂಜಯ್ ಮುಖ ಕೋಪದಿಂದ ಕೆಂಪಾಯಿತು. ಅವನು ಹೇಳಿದನು, ಅಮ್ಮ, ನಾನು ಈಗಲೇ ಅವಳ ಜೊತೆ ಮಾತನಾಡುತ್ತೇನೆ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಹೆಂಡತಿ ಹೀಗೆ ದ್ರೋಹ ಮಾಡುತ್ತಾಳೆ ಎಂದು ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಸಾವಿತ್ರಿ ಮುಖ ಸೊಟ್ಟಗೆ ಮಾಡುತ್ತಾ ಹೇಳಿದರು, ಇವಳು ಎಂಥ ಹೆಂಗಸೋ ಏನೋ, ಎಷ್ಟು ಪ್ರೀತಿಸುವ ಗಂಡನಿರುವಾಗಲೂ ಹೊರಗಡೆ ಬಾಯಿ ಹಾಕುತ್ತಿದ್ದಾಳೆ. ನನಗಂತೂ ಇದನ್ನು ನಿನಗೆ ಹೇಳಲು ನಾಚಿಕೆಯಾಗುತ್ತಿದೆ ಅಂತ ಹೇಳುತ್ತಾರೆ. ತಾನು ಸೊಸೆಯ ಮುಖ ಕಳಚಿದೆ ಎಂದು ಸಾವಿತ್ರಿಯವರು ಬಹಳ ಸಂತೋಷದಲ್ಲಿದ್ದರು.
ಆದರೆ ಮುಂದೆ ಏನಾಗಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಸಂಜಯ್ ಕೋಪದಿಂದ ಹೆಂಡತಿಯನ್ನು ತಾಯಿಯ ಕೋಣೆಗೆ ಕರೆದು ಕೇಳಿದನು. ನಿನ್ನ ಮತ್ತು ಆ ನೆರೆಯವನ ಸಂಬಂಧವೇನು? ನಿಜ ಹೇಳು. ನೀನು ಇಷ್ಟು ಚಾರಿತ್ರ್ಯಹೀನೆ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಪ್ರೀತಿಯಲ್ಲಿ ಅಂತಹ ಕೊರತೆ ಏನಿತ್ತು ಎಂದು ಹೇಳುತ್ತಾ ಅವನು ಅತ್ತು ಬಿಟ್ಟನು. ಶಿವಾನಿ ದಂಗಾಗಿ ಹೋದಳು ಮತ್ತು ಹೇಳಿದಳು, ನನಗೆ ರಮೇಶ್ ಅಂಕಲ್ ಜೊತೆ ಯಾವುದೇ ತಪ್ಪು ಸಂಬಂಧವಿಲ್ಲ. ಆಗ ಅತ್ತೆ ಅವಳ ಕೂದಲನ್ನು ಹಿಡಿದು ಎಳೆಯುತ್ತಾ ಹೇಳಿದರು, ಚಾರಿತ್ರ್ಯಹೀನೆಯೇ, ನನ್ನ ಹತ್ತಿರ ನಿನ್ನ ವಿರುದ್ಧ ಭದ್ರವಾದ ಸಾಕ್ಷಿ ಇದೆ ಎಂದು ಆ ವಿಡಿಯೋ ಪ್ಲೇ ಮಾಡಿದರು. ಆಗ ಶಿವಾನಿ ಅತ್ತೆಯ ಕೈಯನ್ನು ಬಲವಾಗಿ ಕೊಡವಿಕೊಂಡು ಹೇಳಿದಳು, ಸಾಕ್ಷಿ ನನ್ನ ಹತ್ತಿರವೂ ಇದೆ, ಈಗಲೇ ತರುತ್ತೇನೆ. ಇಷ್ಟು ಹೇಳಿ ಅವಳು ತನ್ನ ಕೋಣೆಗೆ ಹೋಗಿ ಒಂದು ಸಣ್ಣ ಬ್ಯಾಗ್ ತಂದಳು. ಬ್ಯಾಗ್ನಿಂದ ಕೆಲವು ಫೋಟೋಗಳನ್ನು ತೆಗೆದು ಅತ್ತೆಯ ಹಾಸಿಗೆಯ ಮೇಲೆ ಎಸೆಯುತ್ತಾ ಹೇಳಿದಳು, ಈಗ ಹೇಳಿ, ಏನು ಹೇಳುತ್ತೀರಿ? ಆ ಫೋಟೋಗಳಲ್ಲಿ ಸಾವಿತ್ರಿ ಅವರು ಒಬ್ಬ ವ್ಯಕ್ತಿಯ ಜೊತೆ ಆಕ್ಷೇಪಹಾರ್ಯ ಸ್ಥಿತಿಯಲ್ಲಿದ್ದರು. ಇದನ್ನು ನೋಡಿ ಸಾವಿತ್ರಿ ಅವರು ಹೌಹಾರಿದರು ಮತ್ತು ಇದೆಲ್ಲ ಏನು ಎಂದು ಕಿರುಚಿದರು. ಅತ್ತ ಸಂಜಯ್ ಕೂಡ ಗಾಬರಿಯಾಗಿ ಇದೇನಿದು ಶಿವಾನಿ ಎಂದು ಜೋರಾಗಿ ಕೇಳಿದನು. ಶಿವಾನಿ ಹೇಳಿದಳು, ನಿಮ್ಮ ತಾಯಿ ನಿಜವಾದ ಸತಿ ಸಾವಿತ್ರಿ ಏನಲ್ಲ. ಮಾವನವರು ಬದುಕಿದಾಗಲೇ ಇವರ ಅಫೇರ್ ನಡೆಯುತ್ತಿತ್ತು. ಮಾವನವರಿಗೆ ಇದೆಲ್ಲ ತಿಳಿದು ಹೋಗಿತ್ತು ಮತ್ತು ಅಂದು ರಾತ್ರಿಯೇ ಇವರು ಅವರನ್ನು ಮೇಲ್ಛಾವಣಿಯಿಂದ ದೂಡಿ ಕೊಲೆ ಮಾಡಿದರು. ನೀನು ಆಗ ಹಾಸ್ಟೆಲ್ನಲ್ಲಿದ್ದೆ, ನಿನಗೆ ಏನೂ ತಿಳಿಯಲಿಲ್ಲ ಅಂತ ಶಿವಾನಿ ಹೇಳುತ್ತಾಳೆ. ಸಂಜಯ್ ಇದನ್ನು ಕೇಳಿ ದಿಗ್ಭ್ರಾಂತನಾದನು. ಅವನು ಹಲ್ಲು ಕಡಿಯುತ್ತಾ ಹೇಳಿದನು, ನನ್ನ ತಾಯಿಯ ಮೇಲೆ ಇಂತಹ ಆರೋಪ ಹೊರಿಸುವಾಗ ನಮಗೆ ಏನಾಗಬಹುದು ಎಂದು ನೀನು ಯೋಚಿಸಲಿಲ್ಲವೇ? ನನ್ನ ತಾಯಿಗೆ ತಂದೆಯನ್ನು ಕೊಂದಳು ಎನ್ನುವುದಕ್ಕೆ ನಿನ್ನ ಬಳಿ ಏನಾದರೂ ಸಾಕ್ಷಿ ಇದೆಯೇ? ಶಿವಾನಿ ಹೇಳಿದಳು, ಸಾಕ್ಷಿ ಇಲ್ಲದೆ ನಾನು ಈ ಮಾತು ಹೇಳುತ್ತಿಲ್ಲ. ರಮೇಶ್ ಅಂಕಲ್ಗೆ ಎಲ್ಲವೂ ತಿಳಿದಿತ್ತು. ಅವರು ಮಾವನವರ ಅನುಪಸ್ಥಿತಿಯಲ್ಲಿ ಪರಪುರುಷ ಮನೆಗೆ ಬರುವುದನ್ನು ನೋಡಿದರು. ಆಗ ಅವರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮತ್ತು ಫೋಟೋ ತೆಗೆದಿದ್ದರು. ಅಂದು ರಾತ್ರಿ ಅಮ್ಮ ಮತ್ತು ಮಾವ ಜಗಳವಾಡುತ್ತಿದ್ದಾಗ ರಮೇಶ್ ಅಂಕಲ್ ಅದನ್ನು ರೆಕಾರ್ಡ್ ಮಾಡಿದರು. ಅದರಲ್ಲಿ ಅಮ್ಮ ಮಾವನವರನ್ನು ದೋಡುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಅವರು ನಿನಗೂ ಹೇಳಲು ಪ್ರಯತ್ನಿಸಿದರು, ಆದರೆ ನೀನು ಅವರ ಮಾತನ್ನು ನಂಬಲಿಲ್ಲ. ನಂತರ ಅವರು ನನಗೆ ಎಲ್ಲವನ್ನು ಹೇಳಿ ಸಾಕ್ಷಿಗಳನ್ನು ನೀಡಿದರು. ನಾನು ಕೇವಲ ನೀನು ಬರುವುದನ್ನೇ ಕಾಯುತ್ತಿದ್ದೆ. ಅಂದು ನೀನು ಅವರ ಮಾತು ನಂಬಿದರೆ ಮಾವನವರಿಗೆ ನ್ಯಾಯ ಸಿಗುತ್ತಿತ್ತು. ಭಯದಿಂದ ರಮೇಶ್ ಅಂಕಲ್ ಯಾರಿಗೂ ಹೇಳಿರಲಿಲ್ಲ, ಏಕೆಂದರೆ ನಿಮ್ಮ ತಾಯಿ ಅವರಿಗೆ ಏನಾದರೂ ಹಾನಿ ಮಾಡಬಹುದು ಎಂದು ಹೆದರಿಕೆ ಅವರಿಗಿತ್ತು. ಇದು ಕೇಳಿ ಸಂಜಯ್ ರಕ್ತ ಕುದಿಯತೊಡಗಿತ್ತು. ಅವನು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದನು. ಸಾವಿತ್ರಿಯ ಅಸಲಿಯತ್ತು ಬಯಲಿಗೆ ಬಂದಿತ್ತು. ಅವರು ಪದೇ ಪದೇ ರಮೇಶ್ ಸುಳ್ಳು ಹೇಳುತ್ತಿದ್ದಾನೆ ಎಂದು ನಿರಾಕರಿಸುತ್ತಿದ್ದರು. ಸಾಕ್ಷಿಗಳು ಕೂಗಿ ಕೂಗಿ ಹೇಳುತ್ತಿದ್ದವು, ಸಾವಿತ್ರಿ ಒಬ್ಬ ಚಾರಿತ್ರ್ಯಹೀನೆ ಮತ್ತು ತನ್ನ ಸತ್ಯವನ್ನು ಮುಚ್ಚಿಡಲು ಪತಿಯನ್ನೇ ಕೊಂದಿದ್ದಾಳೆ ಎಂದು. ನ್ಯಾಯಾಲಯದಲ್ಲಿ ಕೇಸ್ ನಡೆಯಿತು. ರಮೇಶ್ ಸಾಕ್ಷಿ ನುಡಿದರು. ಸಾವಿತ್ರಿಗೆ ಶಿಕ್ಷೆ ಆಯಿತು. ಇತ್ತ ಸಾವಿತ್ರಿ ಪ್ರೇಮಿ ಕೂಡ ಹೃದಯಘಾತದಿಂದ ಸಾವನ್ನಪ್ಪಿದ್ದ. ಪ್ರೇಮಿಯ ಮೋಹದಲ್ಲಿ ಅವಳು ತನ್ನ ಚಾರಿತ್ರ್ಯ ಕೆಡಿಸಿಕೊಂಡಳು, ಪತಿಯ ಪ್ರಾಣ ತೆಗೆದಳು. ಆದರೆ ಕೊನೆಗೆ ಒಂಟಿಯಾಗಿಯೇ ಉಳಿದಳು. ತನ್ನ ಪಾಪದ ಕೆಲಸಗಳು ಯಾರಿಗೂ ತಿಳಿಯುವುದಿಲ್ಲ ಎಂದು ಅವಳು ಭಾವಿಸಿದಳು. ಪತಿಯ ಸಾವಿನ ನಂತರ ಆಸ್ತಿಯ ಒಡತಿಯಾಗಿ ಸೊಸೆಯ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಸೊಸೆಯ ಚಾರಿತ್ರ್ಯದ ಮೇಲೆ ಸಂಶಯಪಟ್ಟು ಅವಳಿಗೆ ನೀತಿ ಪಾಠ ಮಾಡಲು ಹೋಗಿದ್ದಳು. ಆದರೆ ತಾನು ಎಷ್ಟು ಗಲೀಜಿನಲ್ಲಿ ಮುಳುಗಿದಾಳೆ ಎಂಬುದು ಈಗ ಎಲ್ಲರಿಗೂ ತಿಳಿದಿತ್ತು. ಶಿವಾನಿ ಕೊನೆಯಲ್ಲಿ ತನ್ನ ಅತ್ತೆಗೆ ಇಷ್ಟೇ ಹೇಳಿದಳು, ನೀವು ನನ್ನ ಚಾರಿತ್ರ್ಯದಲ್ಲಿ ಕಳಂಕ ಹುಡುಕಲು ಪ್ರಯತ್ನಿಸುತ್ತಿದ್ದೀರಿ, ಆದರೆ ನಿಮ್ಮ ಚಾರಿತ್ರ್ಯವೇ ಅತ್ಯಂತ ಕಳಂಕಿತವಾಗಿತ್ತು. ಸ್ನೇಹಿತರೆ, ಯಾರನ್ನಾದರೂ ಸಂಶಯಿಸುವ ಮೊದಲು ನಾವು ನಮ್ಮ ಭೂತಕಾಲ ಮತ್ತು ಕರ್ಮಗಳನ್ನು ಒಮ್ಮೆ ನೋಡಿಕೊಳ್ಳಬೇಕು. ಏಕೆಂದರೆ ಸತ್ಯ ಎಷ್ಟೇ ಆಳವಾಗಿ ಹೂತು ಹೋಗಿದ್ದರೂ ಒಂದು ದಿನ ಹೊರಬಂದೇ ಬರುತ್ತದೆ. ಆ ಸಮಯದಲ್ಲಿ ಗೌರವ ಉಳಿಸಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ಆದ್ದರಿಂದ ಸಂಬಂಧಗಳಲ್ಲಿ ಪಾರದರ್ಶಕತೆ ಮತ್ತು ಸತ್ಯವೇ ದೊಡ್ಡ ಶಕ್ತಿ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.